ನಮ್ಮ ಕೈ ನಿಂಕ ಹೋದಾಗ ನಿಂಕನೂ ಕೃಷ್ಣಣ್ಣ ಹತ್ರ ಕೊಡಿಸ್ದಾಗ ಇದೇ ಪರ್ಸೆನಾಗೇನೆ ಬಂದು ಇದ್ರನ್ನ ಸೆಲೆಕ್ಟ್ ಮಾಡಿದ್ದು ಮಸಾಲೆ ಜಯರಾಮಣ್ಣು ಇವರಿ ಬೇಕಂತ. ಆಮೇಲೆ ಇಲ್ಲಿಂದ ಹೋಗಿ ಅವ್ರ ಮನೆಗೆ 5 ವರ್ಷ ಮಾಡೈತೆ. ಇದು 6ನೇ ವರ್ಷ ಇಲ್ಲಿಗೆ ಬಂದದೆ. ಅಷ್ಟು ದೂರ ಇರ್ಬೇಕಣ್ಣ, ಕೈಗಳು ಕಾಲುಗಳು ಬೀಸೋದು ಸರಿ, ಅದ್ರ ಹತ್ರ ಹುಷಾರಾಗಿರ್ಬೇಕು ಆಶಿರಮ್ಮ. ಆ ಕಾರಣಕ್ಕೆ ಇವತ್ತವರೆಗೂ ನಾನು ದನನ ಹೊಡೆದು ನಾನು ಬಳಸಿರೋನಲ್ಲ, ಬಾಯಿ ಮಾತಾಗೇನೆ. ಇನ್ನು 2ನೇ 3ನೇ ಪರ್ಸೆ ಅಂತ ಹೇಳಲ್ಲ ನಾನು. ನೆಕ್ಸ್ಟ್ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮಾತು ಕಾಲಿಸ್ತದೆ ಬರೀ. ಇವಾಗೇನೆ ನಿಮ್ಗೆ ಗೊತ್ತಾಗ್ತೈತಾ ಏನೋ ದಿನ ಅದ್ರ ಹತ್ರ ನೆನೆ ರಾತ್ರಿ ಕುತ್ಕೊಂಡು ಹಿಂದೆ ಪಾಠಗಳು ಹೇಳ್ಕೊಂಡು ಇದ್ರಿ ನೋಡಪ್ಪ ಅಲ್ಲದ ಋಣ ತೀರ್ತು, ಇನ್ನೇನಿದು ಮೆರಿಬೇಕಾದ್ರೆ ಗರ್ತ್ಕಾಗ್ತಾಯಿತ್ತು ವರಿ. ಇವಾಗ ನೋಡ್ರಿ ಅವಾಗೆ ಮಾತಾಡ್ತಾ ಇದ್ರೆ ಇಷ್ಟೇ ಇರೋದು ಬಾಂಧವ್ಯ. ಅವ್ರಿಗೂ ಗೊತ್ತು ಯಾರು ಏನು ಅನ್ನೋದು ಅಲ್ವಾ. ಆ ಕಾರಣಕ್ಕೆ ಇವಾಗ ನೀವು ವಿಡಿಯೋ ಎತ್ತಾ ಇದ್ರಿ, ನೀವು ಯಾರೂ ಗೊತ್ತಿಲ್ಲ ಯಪ್ಪನ್ಕ ನಿಜನಾ ಏನಾದರೂ ಮಾಡ್ತಾವಲ್ಲ ಅದ್ರ ಮೇಲೆ ಇಲ್ದಿದ್ದೇಳೋದು ಓ ಎತ್ತು ಬಿಡ್ತಂತೆ ಏನು ಹೂನೆ ಮಿಯಾವ್ ಅಂತ ಹೋಗೋದು. ಇವಾಗ ತಾನೇ ಝೂಯಿಂದ ಓದ್ತಾಯಿತ್ತು ಹುಲಿ ಓಡ್ರಿ ಅನ್ನೋದು. ಹಾಂ ನಿಜನಾ? ದಯವಿಟ್ಟು ಬೇಡ ಅಪಪ್ರಚಾರಗಳು ಮಾಡಬೇಡ್ರಿ. ಇನ್ನೊಬ್ರನ್ನ ಕೆಳಗೆ ಹಾಕಿ ನಾವು ಮೇಲೆ ಬರೋದು ಬೇಡ. ಗೆಲುವುಗೋಸ್ಕರ ಮೋಸ ಮಾಡಿ ಸುಳ್ಳು ಹೇಳಿ ಗೆದ್ದಿರೋ ಗೆಲುವು ಅದು ಏನಕ್ಕೂ ಸಮ ಅಂದರೆ ಶಾಂತವಾಗಿ ಹೇಳ್ತಾ ಇದ್ದೀನಿ, ಅದು ಗೆಲುವೇ ಅಲ್ಲ. ಅದು ಮನಸ್ಸಿಂದ ಗೆದ್ದರೆ ಸಾಯೋವರೆಗೂ ಗೆದ್ದಂಗೆ ನಿಜನಾ? ಆ ಕಾರಣಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಅಭಾರಿ. ಮೆರವಣಿಗೆ ಐತೆ, ಮಧ್ಯಾಹ್ನ ಊಟ ಎಲ್ಲರೂ ಇಲ್ಲೇ ತಿಂದು ನಾಳೆನೂ ಬರ್ರಿ ಪರ್ಸೇಕ ಬಂದು ಎಲ್ರಿಗೂ ಆಶೀರ್ವಾದ ಮಾಡಿರಿ. ನಾನು ಕೆಲವರು ಇನ್ನೂ ಕುಂಟಾಗಿನ ಕತ್ತಿಗಳ ಥರನೇ ಮಾತಾಡ್ತಾರೆ, ಅದು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನು ಸಮುದ್ರಕ್ಕಿಂತ ತಿಮಿಂಗ್ಲಾಗಬೇಕು, ಬಾಯಿ ತೆಗೆದ್ರೆ ಎಲ್ಲ ಓದ್ತಾ ಇರ್ತಾವೆ ಒಳಕ. ಕರೆಕ್ಟಾ? ಹಂಗೆ ಒಳ್ಳೇದೇ ಮಾಡೋಣ, ಒಳ್ಳೇದೇ ಬಯಸೋಣ. ತಿಮಿಂಗ್ಲ ಅಂದಿದ ತಕ್ಷಣ ಅದಕ್ಕೊಂದು ಹಾಕೋದು ಹಾಕ್ರಿ, ಏನು ಮಾಡೋಕ್ಕಾಗಲ್ಲ. ನಿಂದಿಸೋರು ಇರಬೇಕಾಗಿ ಅಂದಿ ಅಂತ ಇವಾಗ ಪರ್ಸೆ ಮಾಡಿದ್ರಿ. ಪರ್ಸೆ ಮಾಡಿದವಾಗ ಲೋಪದೋಷಗಳು ಹುಡ್ಕೋಕ್ಕೆ ಬರೋರು ನಾವೇನೂ ಮಾಡೋಕ್ಕಾಗಲ್ಲ ನಿಜನಾ? ಹೇಳ್ಬೇಕಂದ್ರೆ 100 ಹೇಳ್ಬೋದು. ಏನೋ ಬಂದಿದ್ದೀರಿ ಗೌರವ ಐರಮ್ಮ, ಬಂದಿದ್ದೀರಿ ಗೌರವ ಐತೆ, ನಿಮಗೂ ಗೌರವ. ಇಲ್ಲಿರೋ ಎತ್ತುಗಳೆಲ್ಲನೂ ಯಾರು ಬೇಕಾದರೂ ಕೊಡೋರು ದಯವಿಟ್ಟು ಬಂದು. ಇವತ್ತು ಮೆರವಣಿಗೆ ಐತೆ ಹೆಂಗಪ್ಪ ಕೇಳೋದ್ನೋ ಏನಂತದೇನಿಲ್ಲ. ಆಮೇಲೆ ಮಾರಿರೋ ಎತ್ತನ್ನ ಪರ್ಸೆ ಕೂಡ ಹೊಡ್ಕೊಂಬರಿಲ್ಲ ನಾನು. ಏನೋ ಮಾರಿರೋ ಎತ್ತು ಹಂಗೆ ಹೋಗ್ಬೇಕು, ಅದನ್ನ ಹಿಡ್ಕೊಂಬಂದು ಪರ್ಸೆ ಮಾಡೋದು ಬೇಡ. ಮಾರಿದ್ಮೇಲೆ ಅವ್ರು ಹೊಡ್ವೆ ಕರೆಕ್ಟಾ? ಅವುಗಳ್ನೂ ಹಿಡ್ಕೊಂಬರಿಲ್ಲ ನಾನು. 5 ಜೊತೆ ಎತ್ತು ಮನೆ ಹತ್ರನೇ ಕೊಟ್ಬಿಟ್ಟು ಪರ್ಸೆಗೆ ಬಂದಿರೋದು ಆಯಿತಾ. ಇನ್ನು ಗಾಡಿಗಳು ಬರ್ತಾನೆ ಅವೆ, ಬರಬೇಕು. ಮೆರವಣಿಗೆಗೆ 15 ಜೊತೆ ಬಿಡ್ತೀನಿ. ಉದ್ದೇಶ ಏನಂತಂದರೆ ನಾನು ಅಲ್ಲಿದ್ದುಕೊಂಡು ಎತ್ತು ಈ ಕೊನೆ ಪರ್ಸೆಗಿದ್ರೆ ಆಗಲ್ಲ, ಗಾಡಿಗಳು ಓಡಾಡಬೇಕು, ಜನಕ್ಕೆ ತೊಂದರೆ ಆಗ್ತದೆ. ನಿಜನೇನಪ್ಪ? ಆ ಕಾರಣಕ್ಕೆ ಕೊಳ್ಳೋರು ತಗೊಂಡವರು ಇದ್ದಿದ್ದೇ ಇರೋದೆ. ಬಂದು ಗೌರವ ಕೊಟ್ಟು ದನ ತಗೊಳ್ರಿ, ಹಳ್ಳಿ ಕಾರ್ ಉಳಿಸ್ರಿ, ಹಳ್ಳಿ ಕಾರ್ ಬೆಳೆಸ್ರಿ. ಇದು ಜನವರಿ 3ನೇ ತಾರೀಕಿನ ಅಪ್ಡೇಟು ಬೆಳಿಗ್ಗೆ 10 ಗಂಟೆ. ಕರೆಕ್ಟಾ? 10 ನಿಮಿಷ ಹೆಚ್ಚು ಕಮ್ಮಿಲ್ಲ. ಎಷ್ಟು ಜೊತೆ ಬಂದಿದ್ದೀರ? ನಾನು ಟೋಟಲ್ 22 ಜೊತೆ. ಅಣ್ಣ ಏಕಲವ್ಯಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ತುರುವೆ ಈ ಕಡೆ ಬೆಂಗಳೂರು ಸ್ವಲ್ಪ ದೂರ ಆಯ್ತಾ? ಇಲ್ಲ ಅಲ್ಲ, ತುಂಬಾ ಫ್ಯಾನ್ಸ್ ಇದ್ದಾರೆ ಅಂದ್ರೆ ಆ ಕಡೆ ನಾವು ಫ್ಯಾನ್. ಅದೇ ಅಣ್ಣ, ಈ ಕಡೆ ತುಂಬಾ ದೂರ ಆಯ್ತು ಅಂತ ಕೆಲವರೆಲ್ಲ ಕಾಮೆಂಟ್ ಆಗ್ತಾ ಇದ್ದಾರೆ. ಯಾವಾಗ ಬರ್ಬೋದು ನೋಡೋಕ್ಕೆ ನಾವು, ಯಾವ ಟೈಮಲ್ಲಿ ಹೆಂಗೆ ಏನು ಅಂತ ಕೆಲವ್ರಿಗೆ. ಒಂದು ಮಾತು ಹೇಳ್ತೀನಿ ಕೇಳು. ಒಂದು ಹೆಣ್ಣಿರೋ ಮನೆಗ ಒಂದು ಎತ್ತಿರೋ ಮನೆಗ 1000 ಜನ ಬಂದು ಹೋಗ್ಬೋದಂತ. ಕರೆಕ್ಟಪ್ಪ? ಆಡಿ ಬೆನ್ಸ್ ಕಾರಿದ್ರೆ ಯಾರು ಹೋಗಲ್ಲ. ಬಸವನ ದೇವ್ರು ಇರೋದಕ್ಕೇ ಇವತ್ತು ಈ ಪರ್ಸನಾಗ ಇಷ್ಟು ಜನ ಸೇರಿರೋದು. ಈ ಚಪ್ರದಾಗ ಯಾಕೆ ಜನ ಅಂದರೆ ನಾನು ಇವತ್ತಿಗೊಬ್ಬರು ತೊಡೆದು ಮಾತಾಡಿಲ್ಲ. ಏನೋ ಮುಂದೆ ಅಣ್ಣ ಹಿಂದೆ ತಮ್ಮ ಇಲ್ಲ, ನನ್ನ ಹತ್ರ ನ್ಯಾಯ ಏನಿದ್ರೆ ಅದೇ ಮಾತಾಡೋದು. ಏನಂತಂದರೆ ಉಪ್ತಾರ ಇರೋರನ್ನ ಕೆಲವ್ರು ಕಾಣ ಆಡಿಬಿಡ್ತಾರೆ ನೋಡ್ರಿ. ಸ್ನೇಹಿತರು ಇಟ್ಲ್ರಣ್ಣ ನಮ್ಕ ಫ್ರೀಯಾಗಿ ತಂದು ಕೊಟ್ಟಿರೋದು, ದುಡ್ಡಲ್ಲ ಕಾಸಲ್ಲ. ಇರಮ್ಮ ಕಲ್ತದಿದ್ದು ಇಲ್ಲ ದುರೋಗ ಕೈ ಮುಟ್ಬೇಡ. ಇಲ್ಲಿಗೆ ಬಾ, ಮತ್ತೆ ಕೈ ಬಿಟ್ಬಿಟ್ಟು ಇಲ್ಲಿಗೆ ಬಾ. ಕಲ್ದಾದೆ ಇಲ್ಲ ಬೇಡ.